ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ದೇವರ ವಾಕ್ಯವನ್ನ ಕೇಳುವವರಾಗಿರೋಣ. ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಂದು ಸಂಶಯ ಏನಂದ್ರೆ, ಒಂದು ಡೌಟ್ ಏನಂದ್ರೆ, ಬ್ರದರ್, ಸತ್ತವರಿಗಾಗಿ ಪ್ರಾರ್ಥನೆ ಮಾಡುವುದಾ? ಸಿಸ್ಟರ್, ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಎಂಬುದಾಗಿ ಎಲ್ಲರಿಗೂ ಡೌಟ್ ಇದೆ. ಆ ಡೌಟನ್ನ ಇವತ್ತು ಕ್ಲಿಯರ್ ಮಾಡಿಕೊಳ್ಳೋಣ. ಪ್ರಿಯ ಸಹೋದರರೇ, ನನ್ನ ವಿಷಯ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಎಂಬುದಾಗಿ. ಕ್ರೈಸ್ತರು ಬೈಬಲ್ ಪ್ರಕಾರ ಇದು ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತೆ. ಆದ ಹಾಗೆ ಕ್ರೈಸ್ತರಲ್ಲಿ ಕೆಲವರು ಇದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಅದು ಇರುವಂತ ನಿಯಮನ ಬಿಟ್ಟು, ಕ್ರೈಸ್ತನ ಒಂದು ನಿಯಮನ ಬಿಟ್ಟು ಮಾಡುವಂತಹ ಜನ ಇದ್ದಾರೆ. ಆದರೆ ನಮಗೆ ಬೈಬಲ್ ಏನು ಹೇಳಿಕೊಡುತ್ತದೆ ಎಂಬುದಾಗಿ ನಾವು ನೋಡುವಾಗ, ಇಬ್ರಾಯನ್ ಬರೆದ ಪತ್ರಿಕೆಯಲ್ಲಿ 9:27 ನೋಡುವಾಗ, ಮನುಷ್ಯರಿಗೆ ಒಂದೇ ಸಾವು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ನಮಗೆ ತಿಳಿಯಪಡಿಸುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಸಹ ಏನಂದ್ರೆ, ಅದನ್ನು ಚೆನ್ನಾಗಿ ಓದಿಕೊಳ್ಳೋಣ. 9ನೇ ಅಧ್ಯಾಯದ ಇಬ್ರಿಯ 9ನೇ ಅಧ್ಯಾಯದ 27, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೋ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಪ್ರಿಯ ಸಹೋದರರೇ, ವಾಕ್ಯದಲ್ಲಿ ನಾನು ಸ್ಟಾರ್ಟಿಂಗ್ ಹೇಳಿದಂತ ಒಂದು ವಾಕ್ಯ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ. ಇದರ ವಿಷಯವಾಗಿ ನಾವು ಹೇಳೋದಾದ್ರೆ, ಕೆಲವರು, ಸುಮಾರು ಜನ ಇದನ್ನ ಅರಿಯದೆ, ಇದನ್ನ ಏನು ತಿಳಿಯದೆ ಇದ್ದಂತ ಜನ ಸಮಾಧಿ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದು, ಮೊಂಬತ್ತಿಯನ್ನು ಹಚ್ಚೋದು, ಅಗರಬತ್ತಿಯನ್ನು ಹಚ್ಚಿ ಮಾಡ್ತಾರೆ. ಪ್ರಿಯ ಸಹೋದರಿ, ಅಂತವರಿಗಾಗಿ ಇದು ವಾಕ್ಯವಾಗಿದೆ. ಅಂದ್ರೆ ಸಾಯುವ ನಂತರ ತೀರ್ಪು ಬರುತ್ತೆ, ಅದರಿಂದ ನಮ್ಮ ಪ್ರಾರ್ಥನೆಯ ಅವರ ಸ್ಥಿತಿ ಬದಲಾವಣೆ ಮಾಡೋದಲ್ಲ. ಪ್ರಿಯ ಸಹೋದರ ಸಹೋದರಿ, ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರ ಜೀವನ ಬದಲಾಗೋದಿಲ್ಲ. ಅವರು ಎದ್ದು ಬಂದು ಮತ್ತೆ ರಕ್ಷಣೆ ಹೊಂದಕ್ಕಾಗಲ್ಲ. ಒಂದ್ಸಲ ಸತ್ ಮೇಲೆ ಮುಗಿದೋಯ್ತು ಕತೆ ಅಲ್ವಾ? ಹಾಗಾಗಿ ಯಾವಾಗ ಜೀವಿತವಾಗಿರ್ತಾರೋ ಆವಾಗೆ ಜೀವನವನ್ನ ಚೇಂಜ್ ಮಾಡ್ಕೋಬೇಕು. ಪ್ರಿಯ ಸಹೋದರ ಸಹೋದರಿ, ಸತ್ತ ಮೇಲೆ ಅವರಿಗಾಗಿ ಪ್ರಾರ್ಥನೆ ಮಾಡೋದು ಇದು ಬಿಟ್ಟು ಬಿಡುವ ವಿಷಯವಾಗಿದೆ. ಮೊದಲನೇದಾಗಿ ಮನುಷ್ಯನೊಮ್ಮೆ ಸಾಯ್ತಾನೆ ಅನ್ನೋದನ್ನ ಕೇಳಿದೀವಿ. ಎರಡನೇದಾಗಿ ನಾನು ನಿಮಗೆ ಹೇಳೋದೇನಂದ್ರೆ, ಜೀವ ಇರುವಾಗಲೇ ದೇವರನ್ನು ಹುಡುಕಬೇಕು. ಪ್ರಿಯ ಸಹೋದರರೇ, ನಮ್ಮ ಜೀವ ಕೊಟ್ಟಂತ ಕೃಪೆ ಕಾಲದಲ್ಲಿ ಆ ಜೀವ ಇರುವಾಗ ದೇವರನ್ನ ಹುಡುಕುವಂತರಾಗಿರ್ಬೇಕು. ಪ್ರಸಂಗಿ 9:5 ಹೀಗೆ ಹೇಳುತ್ತದೆ, ತೆಗೆದು ನೋಡಿ. ಪ್ರಸಂಗಿ 9:5, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಏನು ತಿಳಿಸುತ್ತದೆ ಏನಂದ್ರೆ, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು ಎಂಬುದಾಗಿ. ಜೀವಿತರಿಗೆ ಸಾಯ್ತೀವಿ ಎಂಬ ತಿಳುವಳಿಕೆ ಉಂಟಷ್ಟೇ. ನಾವು ಸಾಯ್ತೀವಿ ಎಂಬುದನ್ನ ಗೊತ್ತು, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ ಎಂಬುದು ಅದಗೂ ಗೊತ್ತು. ಆದರೂ ಹೋಗಿ ಸಮಾಧಿಯ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋದು ಯಾವುದು ಲೆಕ್ಕ ಗೊತ್ತಾಗೋದಿಲ್ಲ. ವಾಕ್ಯವನ್ನ ತಿಳುವಳಿಕೆಯಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದನ್ನು ಮಾಡೋದಿಲ್ಲ. ಯಾರು ಸಮಾಧಿ ಹತ್ರ ಹೋಗಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡ್ತಿರೋ ಅವರಿಗಾಗಿ ವಾಕ್ಯವಾಗಿದೆ. ಅವರಿಗೆ ಇನ್ನು ಮೇಲೆ, ಮತ್ತೆ ಮುಂದೆ ನೋಡಿ, ಅವರಿಗೆ ಇನ್ನು ಮೇಲೆ ಫಲವೇನೂ ಇಲ್ಲ.
ಅವರು ಸತ್ತವರು ಏನಾದರೂ ಫಲ ಕೊಡ್ತಾರ? ಪ್ರಿಯ ಸೋದರರೇ, ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ತಿಳಿಪಡಿಸುತ್ತದೆ. 5ನೇ ವಚನ ನೋಡುವ, ಸತ್ತ ಸಿಂಹಕ್ಕಿಂತ ಬದುಕಿರೋ ನಾಯಿಯೇ ಲೇಸು, ಜೀವಿತರಿಗೆ ಸಾಯಿತಿವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ. ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಇದು ಎಲ್ಲರಿಗೂ ಗೊತ್ತು. ನೀವೇನ್ ಹೇಳಿ ಬ್ರದರ್ ಅನ್ನೋ ತರ. ಆದ್ರೂ ಕೆಲವು ಜನ ಇದನ್ನು ಪಾರಂಪರ್ಯ, ತಂದೆ ಮಾಡಿದ, ನಮ್ಮ ತಾತ ಮಾಡಿದ ಅನ್ನೋ ತರ ಹಾಗೆ ಅದನ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲಿಂದ ಏನು ಅವರಿಗೆ ಫಲ ಇಲ್ಲ ಅಲ್ವಾ? ಅವ್ರೇನ್ ಬಂದು ಮತ್ತೆ ಇನ್ನೊಂದೇನು ಫಲ ಕೊಡಕ್ಕ ಇದಾರ? ರಕ್ಷಣೆ ಹೊಂದ್ತಾರ? ಇಲ್ಲ. ಇನ್ನೊಂದು ನೋಡಿ, 6ನೇ ಅದೇ ಮುಂದೆ ನೋಡಿ, ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಪ್ರಿಯ ಸಹೋದರರೇ, ಅವ್ರಿಗೆ ಜ್ಞಾಪಕನೇ ಇಲ್ಲ, ಇರೋದಿಲ್ಲ, ಅವ್ರ ಫಲ ಕೊಡಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ರು ಅದು ವೇಸ್ಟ್. ಸತ್ತವರಿಗಾಗಿ ನೀವು ಪ್ರಾರ್ಥನೆ ಮಾಡೋದು ವೇಸ್ಟ್. ಅವರು ಸತ್ತಾಗಲೇ, ನಾವು 6ನೇ ವಚನ ನೋಡುವಾಗ, ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳದಿ ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೊಂದಿಗೆ ಪಾಲೇ ಇಲ್ಲ. ಲೋಕವನ್ನ ಅಗಲಿದ ಜನರಿಗೆ ಪ್ರಾರ್ಥನೆ ಮಾಡೋದು ಏನು? ಪ್ರೀತಿಯ ತಂದೆ ಆಗಿರ್ಬೋದು, ಪ್ರೀತಿಯ ತಾಯಿ ಆಗಿರ್ಬೋದು, ಪ್ರೀತಿಯ ಅಜ್ಜಿ ತಾತ ಆಗಿರ್ಬೋದು, ಅವರು ಲೋಕದಲ್ಲಿ ಇದ್ದಾಗ್ಲೇನೆ ಅವರಿಗೆ ಬೆಲೆ. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಇನ್ನೆಂದಿಗೂ ಪಾಲಿಲ್ಲ. ಸ್ಪಷ್ಟವಾಗಿ ನಮಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ. ಅಂದ್ರೆ ಪ್ರಾರ್ಥನೆ ಮಾಡಬೇಡಿ ಅನ್ನೋ ತರ ಆ ವಾಕ್ಯನ ನಮ್ಮನ್ನ ತಿಳಿಯಪಡಿಸುತ್ತೆ. ಅವ್ರಷ್ಟೇ ಮುಗಿದೋಯ್ತು ಅವ್ರ ಕತೆ. ಅವ್ರ ಜೀವ ಇರುವಾಗ್ಲೇ ನಾವು ಪ್ರಾರ್ಥನೆ ಮಾಡ್ಬೇಕು. ಜೀವ ಇರುವಾಗ್ಲೇ ಅವ್ರಿಗೆ ಏನಾದ್ರು ಮಾಡ್ಬೇಕು. ಸಮಾಧಿ ಹತ್ರ ಹೋಗಿ, ದೇವ್ರೇ ನಮ್ಮ ತಾತನ ಕಾಪಾಡು, ದೇವ್ರೇ ನಮ್ಮ ಅಜ್ಜಿನ ಕಾಪಾಡು, ದೇವ್ರೇ ನಮ್ಮ ತಂದೆನ ಕಾಪಾಡು ಅಂತ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಪ್ರಾರ್ಥನೆ. ಅದೇ ಹಿಂಗಂದ್ರೆ ಅವರಿಗೆ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಮಾನವನು ಜೀವಿಸುವಾಗ, ಅಂದ್ರೆ ಮನುಷ್ಯನು ಜೀವಿಸುವಾಗಲೇ ದೇವರನ್ನ ಹುಡುಕಬೇಕೆಂದು ಬೈಬಲ್ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಬದುಕಿರುವಾಗಲೇ ದೇವರನ್ನ ಹುಡುಕಬೇಕು, ಸತ್ತ ಮೇಲೆ ಅಲ್ಲ. ಅವ್ರು ಹುಡುಕ್ಬೇಕು. ಅವ್ರು ಹುಡುಕಿಲ್ಲ ಅಂದ್ರೆ ಮುಗಿದೋಯ್ತು ಕತೆ. ಸತ್ತ ಮೇಲೆ ತಾತ ನೀವು ನೋಡು ನಿಮ್ ದೇವ್ರು ಬರ್ತಾನೆ ಹುಡುಕು ಅನ್ನೋ ತರ ಪ್ರಾರ್ಥನೆ ಮಾಡಿದರೆ ಅವರಿಂದ ಏನು ಫಲ ಸಿಗಲ್ಲ. ಅವ್ರಿಗೆ ನ್ಯಾಯ ತೀರ್ಪಿಗಾಗಿ ಅವ್ರು ರೆಡಿಯಾಗಿರ್ಬೇಕು. ಹಲ್ಲೆಲೂಯಾ. ನಮ್ಗೇನ್ ಬೈಬಲ್ ಏನು ಅಂತ ಹೇಳ್ತದೆ ಅಂದ್ರೆ, ಯೇಸುವಿನಲ್ಲಿ ನಂಬಿಕೆ ಮುಖ್ಯ. ಯೇಸುವಿನಲ್ಲಿ ನಂಬಿಕೆ ಮುಖ್ಯವಾಗಿದೆ ಪ್ರಿಯರೇ. ಯೇಸು ಹೇಳಿದಂತೆ ಜೀವನದಲ್ಲಿ ಆತನನ್ನು ನಂಬಿದವರು ನಿತ್ಯ ಜೀವ ಪಡಿತಾರೆ. ನೀವೇನೇ ಪ್ರಾರ್ಥನೆ ಮಾಡಿದ್ರು ನಿತ್ಯ ಜೀವ ಸಿಗಲ್ಲ ಸತ್ತವರಿಗೆ. ನೀವೇನೇ ಅಲ್ಲಿ ಮೊಂಬತ್ತಿ ಹಚ್ಚು, ಅಗರಬತ್ತಿ ಹಚ್ಚು, ಏನೇ ಮಾಡು, ಅವ್ರಿಗೆ ನಿತ್ಯ ಜೀವ ಪಡೆಯಕ್ಕೆ ಸಾಧ್ಯ ಇಲ್ಲ. ಸತ್ತ ಮೇಲೆ ಮುಗಿದ ಕತೆ. ಅದಕ್ಕಾಗಿ ಅವ್ರೇನಾದ್ರೂ ನಿತ್ಯ ಜೀವ ಬೇಕು ಅನ್ನೋದಾದ್ರೆ ಜೀವಿಸುವಾಗಲೇ ದೇವರನ್ನು ಹುಡುಕಬೇಕು, ಈ ಕೆಲಸ ಮಾಡಬೇಕು ಅಲ್ಲ. ಸರಳವಾಗಿ ನಿಮಗೆ ಹೇಳ್ಬೇಕೇನಂದ್ರೆ, ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು ಬೈಬಲ್ ಹೇಳಲ್ಲ, ಸ್ಪಷ್ಟವಾಗಿ ಹೇಳಲ್ಲ. ಜೀವಿಸಿರುವಾಗಲೇ ದೇವರಲ್ಲಿ ಪಶ್ಚಾತ್ತಾಪ ಮಾಡಿ ನಂಬಿಕೆ ಇಡಬೇಕು. ಅದು ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಇನ್ನೊಂದು, ಜೀವಿತವರಿಗಾಗಿ ಪ್ರಾರ್ಥನೆ ಮಾಡೋದು ಮುಖ್ಯ. ಹೌದು ಪ್ರಿಯರೇ,
ಆ ಜೀವಿತ ಇರುವವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಕೆಲವರು ಸತ್ತವರಿಗಾಗಿ ಅಳುತ್ತಾರೆ. ಸತ್ತವರಿಗೆ ಅಳದು, ಓಕೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸತ್ತವರಿಗಾಗಿ ಅಳದು, ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯ. ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು ಅಲ್ಲ, ಸತ್ತ ಒಂದು ಸಂಬಂಧಿಗಳು ಅಂದ್ರೆ ಅಣ್ಣ ತಮ್ಮ ತಂಗಿ ಮಗ ಮಕ್ಕಳು ಬಿಟ್ಟು ಅವರು ಬಿಟ್ಟು ಹೋಗ್ತಿದ್ರಲ್ಲ, ಅವರಿಗಾಗಿ, ಅವರ ಸಮಾಧಾನಗಾಗಿ, ಸಂತವಿಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರಿಗೆ ದೇವರೇ ಅವರ ಸಮಾಧಾನ ಮಾಡತಕ್ಕ ಹಾಗೆ ಸಂತೈವಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರ ಒಂದು ಬಾಳ್ವಿಕೆಗೆ, ಅವ್ರೇನಾದ್ರೂ ರಕ್ಷಣೆ ಮಾರ್ಗದಲ್ಲಿಲ್ಲ ಅಂದ್ರೆ ರಕ್ಷಣೆ ಮಾರ್ಗದಲ್ಲಿ ಬರ್ಲಿ ದೇವರೇ, ಅವ್ರು ಹೋದ್ರು ಅಷ್ಟೇ. ಇರುವುದಾದ್ರೂ ನೀವು ರಕ್ಷಣೆ ಮಾಡೋ ಹಾಗೆ ಪ್ರಾರ್ಥನೆ ಮಾಡಬೇಕು. ರಕ್ಷಣೆಯಲ್ಲಿ ನಡೆಯುವ ಹಾಗೆ ಪ್ರಾರ್ಥನೆ ಮಾಡಬೇಕು. ಅವರ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅವರ ಸಂತುವಿಕೆಗಾಗಿ ಪ್ರಾರ್ಥನೆ ಮಾಡಬೇಕು. ಅವ್ರಿಗೆ ಬೇಕಾದ್ರೆ ಏನಾದರೂ ಕೈಯಿಂದ ಸಹಾಯವಾಗಿದ್ರು ಸಹಾಯ ಮಾಡಬಹುದು. ಹಲ್ಲೆಲೂಯಾ ಅಲ್ವಾ? ಜೀವಿತರಿಗಾಗಿ ಪ್ರಾರ್ಥನೆ ಮಾಡೋದು ಅತಿ ಮುಖ್ಯವಾಗಿದೆ, ಸತ್ತವರಿಗಲ್ಲ. ಇನ್ನೊಂದು ಉದಾಹರಣೆವಾಗಿ ನಾವು ನೋಡುವಾಗ ಶ್ರೀಮಂತನಾದ ಮತ್ತು ಲಾಜರನ ಒಂದು ಉದಾಹರಣೆ, ಅದು ಲೂಕನ್ ಬರೆದ ಸುವಾರ್ತೆಯಲ್ಲಿ 16, 19, 31 ಇರುತ್ತೆ. ಇದು ನೀವು ಮನೆಯಲ್ಲಿ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಈ ಕಥೆಯಲ್ಲಿ ಸತ್ತ ನಂತರ ಸ್ಥಿತಿ ಹೇಗೆ ಬದಲಾವಣೆ ಆಗುತ್ತೆ, ಬದಲಾವಣೆ ಆಗೋದಿಲ್ಲ ಎಂಬುದನ್ನ ಅಲ್ಲಿ ಕಾಣುವಂತರಾಗಿರ್ತೀವಿ. ಈ ವಾಕ್ಯನ 19ರಿಂದ 31ರಿಂದ 19ನೇ ವಚನದಿಂದ 31ನೇ ವಚನವರೆಗೂ ನೀವು ಸ್ಪಷ್ಟವಾಗಿ ಒಂದ್ಸಲ ಆದ್ರೆ 10 ಸಲ ಓದಿ, 10 ಸಲ ಓದಿ ಅದ್ರ ರಿವರ್ಸ್ ಪ್ಲಸ್ ಮಾಡ್ಬಿಟ್ಟು ನೋಡಿ ಓದಿ, ಅದು ಏನು ತಿಳಿಸುತ್ತೆ. ಸತ್ತ ನಂತರ ಸ್ಥಿತಿ ಬದಲಾವಣೆ ಆಗಲ್ಲ ಅನ್ನೋದನ್ನ ನಮಗೆ ಉದಾಹರಣೆಯಾಗಿ ಈ ಕಥೆಯಲ್ಲಿ ನೋಡುವಂತರಾಗಿರ್ತೀವಿ. ಅಲ್ಲದೆ ಇದು ಕೃಪೆ ಕಾಲ, ಇದು ರಕ್ಷಣೆ ಕಾಲ. ನೀವು ಜೀವಿತ ಇದ್ದಾಗಲೇ ನೀವು ರಕ್ಷಣೆ ಹೊಂದಬೇಕು. ಆ ಕೃಪೆಯಲ್ಲಿ ನಡೀತಾ ಇದ್ದೀರಿ ಅಂದ್ರೆ ರಕ್ಷಣೆ ಹೊಂದವರಾಗಿರ್ಬೇಕು. 2 ಕೊರಿಂಥ 6:2 ಹೇಳ್ತದೆ. ಏನ್ ಹೇಳ್ತದೆ ನೋಡೋಣ ಬನ್ನಿ. 2 ಕೊರಿಂಥ್ಯ 6:2. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಸನ್ನತೆ ಕಾಲ, ಇದು ಕೃಪೆಯ ಕಾಲ, ಅನುಗ್ರಹದ ಕಾಲ. ಇದು ಈಗ ರಕ್ಷಣೆಯ ದಿನ. ಇದರ ಅರ್ಥ ರಕ್ಷಣೆಯ ಅವಕಾಶ ಹಿಂದೆ ಇದೆ. ಇವಾಗಲೇ ನೀವು ಜೀವಿಸುವಾಗಲೇ ಅದನ್ನ ಅನುಭವಿಸ್ಬೇಕು, ಅದನ್ನ ಮಾರ್ಪಡಿಸ್ಬೇಕು, ನಿನ್ನ ಜೀವನ ಮಾರ್ಪಡಿಸ್ಕೋಬೇಕು. ಅನುಗ್ರಹ ಕಾಲ ಇದೆ, ರಕ್ಷಣೆ ಕಾಲ ಇದೆ, ರಕ್ಷಣೆ ದಿನ ಇದೆ. ಸತ್ತ ಮೇಲೆ ಇದು ಟೈಮ್ ಸಿಗಲ್ಲ. ಯಾರೋ ಬಂದು ಮೊಮ್ಮಗ ಬಂದು ಪ್ರಾರ್ಥನೆ ಮಾಡಿದ್ರೆ ನೀ ಬದಲಾವಣೆ ಆಗಲ್ಲ, ಮಗ ಬಂದು ಪ್ರಾರ್ಥನೆ ಮಾಡಿದ್ರು ಬದಲಾವಣೆ ಆಗಲ್ಲ. ನೀ ಸಮಾಧಿಯಲ್ಲಿದ್ದಾಗ ಏನಾರ ಮಾಡಿದ್ರು ನಾ ಬದಲಾವಣೆ ಆಗ್ತೀನಿ, ಏನೋ ಮಕ್ಕಳೇ ಬನ್ರಿ ಏನೋ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ನೀನ್ ಇರುವಾಗಲೇ ನೀನು ಏನಾಗ್ಬೇಕಂದ್ರೆ ಬದಲಾವಣೆಯಾಗಿ ಯೇಸುವಿನ ನಂಬಿಕೆ ಇಡಬೇಕು, ಆಗ್ಲೇ ರಕ್ಷಣೆ ಆಗಕ್ಕೆ ಸಾಧ್ಯ. ಯೇಸುವಿನಲ್ಲಿ ನಂಬಿಕೆ ಇಡೋದು ಮುಖ್ಯ. ಸತ್ ಮೇಲೆ ಯಾರೋ ಬಂದು ಇದು ಮಾಡಿದ್ರೆ ನಾನು ಚೇಂಜ್ ಆಗ್ತೀನಿ ಅಂತಿಲ್ಲ. ಹಲ್ಲೆಲೂಯಾ. ನೀನು ಸತ್ ಮೇಲೆ ಮುಗಿದೋಯ್ತು ಕತೆ. ಬೇರೆಯವರು ಪ್ರಾರ್ಥನೆ ಮಾಡಿದ್ರೆ ನನಗೆ ಏನಾರ ಒಂದು ಅದ್ಭುತ ಆಗತ್ತೆ. ಯಾಕೆ? ಲಾಜರ್ ಇದ್ದಾಗ ನಾನು ಎದ್ದೇಳ್ತೀನಂತ. ಲಾಜರ್ನ ಕಥೆನೇ ಬೇರೆ ಇದೆ. ಹಲ್ಲೆಲೂಯಾ. ಇನ್ನೊಂದು, ಇವಾಗ ಸತ್ತವರಿಗಾಗಿ ಅಳ್ಬೋದಾ? ಆಗ್ಲೇ ಹೇಳಿದ್ನಲ್ಲ, ಸತ್ತವರಿಗಾಗಿ ನಾನು ಅಳ್ಬೋದಾ ಅಂದ್ರೆ ದೇವರ ವಾಕ್ಯ ಹೇಳ್ತದೆ ಅಳ್ಬೋದು. ಯಾಕಂದ್ರೆ ಯೇಸು ಸ್ವಾಮಿನೇ ಲಾಜರ್ ಸತ್ತಾಗ ಕಣ್ಣೀರಿಟ್ಟನು ಎಂಬುದಾಗಿ ನೋಡುವಂತವರಾಗಿರ್ತೇವೆ. ಯೇಸು ಅತ್ತನು ಯೋಹಾನ 11:35 ತೆಗೆದು ನೋಡಿ, ಯೇಸು ಕಣ್ಣೀರಿಟ್ಟನು ಎಂಬುದಾಗಿ. ಹಾಗೆ ನಾವು 1 ಥೆಸಲೋನಿಕ 4:13 ನೋಡ್ರಿ, ಇದೇನಾಗುತ್ತಂದ್ರೆ ಅಳಬೇಕು. ಯಾವ ರೀತಿ ಅಳಬೇಕು? ನಂಬಿಕೆಯಿಂದ ಅಳಬೇಕು, ಆಸೆಯಿಂದ ಅಳಬೇಕು, ನಿರೀಕ್ಷೆಯಿಂದ ಅಳಬೇಕು ಎಂಬುದಾಗಿ 1 ಥೆಸಲೋನಿಕ 4:13 ನಮಗೆ ಹೀಗೆ ತಿಳಿಪಡಿಸುತ್ತೆ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದು ನಿರೀಕ್ಷೆ ಇಲ್ಲದವರಾದ ಇದರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಹೌದು, ಬೇರೆ ತರ ಅಳದು ಬೇಡ, ನಿರೀಕ್ಷೆಯ ಅಳು ಇರಬೇಕು.
ನಂಬಿಕೆ ಅಳು ಇರಬೇಕು. ನಾನು ಒಂದಿನ ನನ್ನ ತಾಯಿ ಜೊತೆ ಇರ್ತೀನಿ, ನಾನು ಒಂದಿನ ನಮ್ಮ ಅಪ್ಪನ ಜೊತೆ ಇರ್ತೀನಿ. ಅವರು ನಿರೀಕ್ಷೆಯಲ್ಲಿ ಅವ್ರ ರಕ್ಷಣೆ ಹೊಂದಿದ್ರು, ಯೇಸುವನ್ನ ನಂಬಿದ್ರು, ನಾನು ಯೇಸುವನ್ನ ನಂಬಿದ್ದೇನೆ. ಒಂದು ದಿವಸ ಅವರ ಮಧ್ಯದಲ್ಲಿ ನಾನು ಇರ್ತೀನಿ, ಅವರು ನಾವು ಎಲ್ಲ ಒಟ್ಟಿಗೆ ಇರ್ತೀವಿ, ನಮ್ಮ ಕುಟುಂಬ ಎಲ್ಲ ಒಟ್ಟಿಗೆ ಇರ್ತೀವಿ ಅನ್ನೋ ಒಂದು ಒಂದು ನಿರೀಕ್ಷೆಯ ಒಂದು ಮಾರ್ಗ ಇರ್ಬೇಕು, ಮಾತು ಇರಬೇಕು. ನಿರೀಕ್ಷೆ ವಾಕ್ಯದಲ್ಲಿ ನಮಗೆ ಹೇಳ್ತದೆ, ಇವರು ನಿದ್ರೆ ಹೋಗಿದ್ದಾರೆ, ಸತ್ತವರಲ್ಲ ಎಂಬುದಾಗಿ. ಅವರು ಒಂದು ದಿನ ನ್ಯಾಯ ತೀರ್ಪಿನ ದಿವಸದಲ್ಲಿ ಅವರು ಹೋಗೋದಿಲ್ಲ. ಅವರು ಎರಡನೇ ಬರೋಣ ಟೈಮಲ್ಲಿ ಯೇಸು ಬರೋ ಟೈಮಲ್ಲಿ ಅವರು ನಿದ್ರೆಯಿಂದ ಎಚ್ಚರಗೊಳ್ತಾರೆ, ಮಧ್ಯ ಆಕಾಶದಲ್ಲಿ ಬರ್ತಾರೆ ಎಂಬುದಾಗಿ. ಪ್ರಿಯ ಸಹೋದರರೇ, ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ ಏನಂದ್ರೆ, ಅವರು ನಿದ್ರೆಯಲ್ಲಿ ಹೋಗಿದ್ದಾರೆ, ಅಳರಿ, ಅದರ ನಿರೀಕ್ಷೆ ಅಳುವಾಗಿರ್ಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ನಿಮ್ಮ ಕಣ್ಣೀರು ದೇವರು ಒರೆಸುವಂತವನಾಗಿದ್ದಾನೆ. ಪ್ರಕಟಣೆ 21:4 ನೋಡುವಾಗ, ಪ್ರಕಟಣೆ 21:4, ಅವರ ಕಣ್ಣೀರಿನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣ ಬಿಡುವುದಿಲ್ಲ. ಪ್ರಿಯ ಸಹೋದರರೇ, ನಿಮ್ಮ ಕಣ್ಣೀರುಗಳೆಲ್ಲ ಒರೆಸುವ ದೇವರಾಗಿದ್ದಾನೆ. ಹಾಗಾಗಿ ಬೈಬಲಲ್ಲಿ ಹೇಳುತ್ತೆ, ಅಳಬಹುದು, ಕಣ್ಣೀರು ಹಾಕಬಹುದು ಎಂಬುದಾಗಿ. ಎಲ್ಲೂ ಹೇಳಿಲ್ಲ ದುಃಖಿಸಬಾರ್ದ ಅಂತ. ದುಃಖಿಸಬಹುದು, ಅದು ನಿರೀಕ್ಷೆಯ ದುಃಖವಾಗಿರ್ಬೋದು, ನಂಬಿಕೆಯ ದುಃಖವಾಗಿರ್ಬೇಕು. ನಿರೀಕ್ಷೆಯ ದುಃಖವಾಗಿರ್ಬೇಕು, ನಾನು ಒಂದು ದಿವಸ ಎಲ್ಲರ ಸಂಗಡ ಇರುತ್ತೇನೆ ಎಂಬುದಾಗಿ. ನ್ಯಾಯ ತೀರ್ಪಿನ ಒಂದು ಇದೆಯಲ್ಲ, ಅಲ್ಲಿವರೆಗೂ ಕಾಯುವಂತವರಾಗಿರ್ಬೇಕು. ಪ್ರಿಯ ಸಹೋದರರೇ, ನೀವು ಯಾರಾದ್ರೂ ಸತ್ತ ಮೇಲೆ ಪ್ರಾರ್ಥನೆ ಮಾಡುವರಾದ್ರೆ, ಸತ್ತವರಿಗಾಗಿ ನೀವು ಪ್ರಾರ್ಥನೆ ಮಾಡುವರಾಗಿದ್ರೆ, ಇಂದೇ ದಿವಸ ಇದೇ ಕಡೆ ಈ ವಾಕ್ಯವನ್ನು ನೋಡಿದ ತಕ್ಷಣ, ನೀವು ಸಂದೇಶ ಕೇಳಿದ ತಕ್ಷಣವೇ, ನೀವು ಕೇಳಿಲ್ಲವಾದ್ರೆ ಈ ದಿನವೇ ನೀವು ಬಿಟ್ಟು ಬಿಡಿ. ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು ವೇಸ್ಟ್. ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು ವೇಸ್ಟ್. ಸತ್ತವರಿಗಾಗಿ ಮಾಡದೆ, ಸತ್ತವರ ಕುಟುಂಬ ಇರುತ್ತಲ್ಲ, ಜೀವಿತವಾಗಿರುವಂತ ಮಗ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಹೆಂಡತಿ, ಇವ್ರನ್ನೆಲ್ಲ ಬಿಟ್ಟು ಹೋಗುವಂತ ಪ್ರಾರ್ಥನೆ ಮಾಡದೆ, ಬಿಟ್ಟಿರುವಂತ ಅವರಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅವರಿಗಾಗಿ ಸಂತೈವಿಕಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅವರ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅವರಿಗೆ ಏನು ಕಡಿಮೆ ಇದೆಯೋ ಅದನ್ನ ದೇವರೇ ಕೊಟ್ಟು ದಯಪಾಲಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕೈದೇನಾದ್ರೆ ನೀವು ಅದು ಸಹಾಯ ಮಾಡುವವರಾಗಿರ್ರಿ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಿಕೊಡ್ತಾನೆ. ಯಾಕಂದ್ರೆ ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು ಬೈಬಲ್ನಲ್ಲಿ ಎಲ್ಲೂ ಇಲ್ಲ. ನಿಮಗೇನಾದ್ರು ಸಂಶಯ ಇರೋದಾದ್ರೆ ತಿರ್ಗಾ ಮತ್ತೆ ಬೈಬಲ್ ಓದಿ ನಮಗೆ ತಿಳಿಸ್ರಿ. ನಾವು ಅದನ್ನ ಸರಿಪಡಿಸ್ತೀವಿ. ನೋಡೋಣ ಯಾರ್ಯಾರು ಇದು ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರಿಯ ಸಹೋದರರೇ, ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬೇಡ್ರಿ, ಬೈಬಲಲ್ಲಿ ಹೇಳಿಲ್ಲ. ಹಾಗಾಗಿ ಇರುವಾಗ್ಲೇ ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. ರಕ್ಷಣೆ ಹೊಂದಿಲ್ಲ ಅಂದ್ರೆ ರಕ್ಷಣೆ ಹೊಂದುತ್ತಾರೆ. ಯೇಸುವಿನಲ್ಲಿ ನಂಬಿಕೆ ಇಡ್ರಿ. ಯೇಸು ನಮ್ಮನ್ನ ನಿರೀಕ್ಷೆಯ ಒಂದು ನಂಬಿಕೆ ಬಲಪಡಿಸ್ತಾರೆ. ಹಾಗಾಗಿ ನಿಮ್ಮ ಕುಟುಂಬ, ನಿಮ್ಮ ಎಲ್ಲರನ್ನ ಆಶೀರ್ವದಿಸಿ ಬಲಪಡಿಸಲಿ. ಈ ದೇವರ ವಾಕ್ಯದಿಂದ ಯಾರ್ಯಾರು ಬಲ ಹೊಂದಿತೀರಾ ಮೆಸೇಜ್ ಮಾಡ್ರಿ. ನಿರೀಕ್ಷೆಯಲ್ಲಿ ಇರ್ತೀರಾ, ನಂಬಿಕೆಯಲ್ಲಿ ಇರ್ತೀರಾ ಎಂಬುದಾಗಿ ಮೆಸೇಜ್ ಮಾಡ್ರಿ. ಹಾಗಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.